ಕೆಲವರಿಗೆ ಅನುಗ್ರಹ ಸಿಗುತ್ತೆ, ಆಶೀರ್ವಾದ ಸಿಕ್ಕಿರುತ್ತೆ, ಅವರು ಅದನ್ನು ಕೇಳ್ಕೊಂಡು ಬಂದಿದ್ದಾರೆ, ಯೋಗ್ಯರು, ದೇ ಡಿಸರ್ವ್ ಇಟ್. ಬಟ್ ಕೆಲವರಿಗೆ ಅದನ್ನು ನೋಡಿದ್ರೆ ಸಹಿಸಲ್ಲ. ನಿಜವಾಗ್ಲೂ ಬೇರೆಯವ್ರಿಗೆ ಅನುಗ್ರಹ, ಆಶೀರ್ವಾದ, ಯಶಸ್ಸು, ಕೀರ್ತಿ, ಲಾಭ ಸಿಕ್ಕಿದಾಗ ನಮಗೆ ಸಂತೋಷ ಆದರೆ, ಪರೀಕ್ಷೆ ಮಾಡ್ಕೊಳ್ಳಿ, ಸಂತೋಷ ನಿಜವಾಗ್ಲೂ ಆದರೆ ಅದು ಆರೋಗ್ಯಕರವಾದ ಮನಸ್ಸಿದೆ ನಿನಗೆ, ನೀನು ಸ್ಪಿರಿಚುಯಾಲಿಟಿನಲ್ಲಿ ಸಾಧನೆ ಮಾಡ್ತಾ ಇದೀಯಾ ಅನ್ನೋ ಗುರುತು. ಕೆಲವರು ಬಾಯಿನಲ್ಲಿ ಕೂಡ ಹೇಳಲ್ಲ, ಐ ಆಮ್ ವೆರಿ ಹ್ಯಾಪಿ, ನಂಗೆ ಖುಷಿಯಾಗಿದೆ ಅಂತ ಹೇಳೋದೇ ಇಲ್ಲ. ಅದು ಅವರು ಟೆಂಡೆನ್ಸಿ ತೋರಿಸುತ್ತೆ. ಅಂಥವರು ಪಾತ್ ಆಫ್ ಪರ್ಫೆಕ್ಷನ್ ಅಂತಾರೆ, ಅದ್ರ ಕಡೆ ಹೋಗಲೇಬೇಕು, ಆ ದಾರಿನಲ್ಲಿ ನಡಿಲೇಬೇಕು, ಸ್ಪಿರಿಚುಯಾಲಿಟಿಗೆ ಬರಲೇಬೇಕು. ಕೆಲವರಿಗೆ ಬಾಯಿನಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ನಮಗೆ ಬಹಳ ಖುಷಿಯಾಗಿದೆ, ಹಾಗೆ ಹಿಂಗೆ ಅಂತ ಹೊಗಳ್ತಾರೆ, ಸಂತೋಷ ಪಟ್ಟಂಗೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಒಳಗಡೆ ಡೀಪ್ ಇನ್ಸೈಡ್ ಅವರಿಗೆ ಆ ಎನ್ವಿ, ಆ ಮಾತ್ಸರ್ಯ ಇದ್ದೇ ಇರುತ್ತೆ ಒಳಗಡೆ. ವೈ ನಾಟ್ ಮೀ, ವೈ ನಾಟ್ ಮೈ ಚಿಲ್ಡ್ರನ್, ನನಗೆ ಯಾಕೆ ಹಂಗಾಗಲಿಲ್ಲ ಒಳ್ಳೆಯದು, ನಮ್ಮ ಮಕ್ಕಳಿಗೆ ಯಾಕೆ ಸಿಕ್ಕಲಿಲ್ಲ, ನಮ್ಮ ಮನೇಲಿ ಹಾಗಿಲ್ವಲ್ಲ ಅನ್ನೋದು ಒಳಗಡೆ ಕೊರಿತಾ ಇರುತ್ತೆ. ಅದಕ್ಕೆ ಧ್ಯಾನ ಮಾಡಿದ್ರೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ, ಪರಿಹಾರ ಆಗುತ್ತೆ. ಯಾಕೆ ಇದಾಗತ್ತೆ ಅಂದರೆ ಇನ್ಸೆಕ್ಯೂರಿಟಿ. ಯಾವಾಗ ನಮಗೆ ಇನ್ಸೆಕ್ಯೂರಿಟಿ ಬಂದು ನಮಗೆ ಸಹಿಸೋದಿಲ್ಲ, ನಮಗೆ ಕಾಂಪಿಟೇಷನ್ ಬರುತ್ತೆ ಪ್ರಪಂಚದಲ್ಲಿ, ಎಲ್ಲರ ಮೇಲೂ ತೋರಿಸದೇ ಇದ್ರೂ ಆ ಸ್ಪರ್ಧೆ ಇರುತ್ತೆ. ಅವಾಗ ಏನು ಮಾಡ್ತೀವಿ ನಾವು? ಕಾಲೆಳೆಯೋದು. ಪೊಲಿಟಿಕಲ್ ಮೈಂಡ್, 100% ಪೊಲಿಟಿಕಲ್ ಮೈಂಡ್. ಬೇರೆಯವ್ರ ಮುಂದೆ ಹೋಗೋಕ್ಕೆ ಬಿಡಲ್ಲ, ಅವ್ರ ಯಶಸ್ಸು ಬಿಡಲ್ಲ, ಅವ್ರು ಒಳ್ಳೆಯದನ್ನು ನಾವು ಎತ್ತಿ ಮಾತಾಡಲ್ಲ, ಆದಷ್ಟು ತಪ್ಪು ಹುಡುಕೋದು, ಬೇಕಾದಂಗೆ ಕೆಳಗಡೆ ಎಳೆಯೋದು. ಈ ಪೊಲಿಟಿಕಲ್ ಮೈಂಡ್ ಕೆಲಸ ಮಾಡಿದಾಗ ಅವ್ರನ್ನ ಹಾಳು ಮಾಡೋಕ್ಕೆ ನೋಡೋದು, ಅವ್ರನ್ನ ನಾಶ ಮಾಡೋಕ್ಕೆ ನೋಡೋದು, ಅವ್ರನ್ನ ಕೊಲೆನೂ ಮಾಡಿಬಿಡ್ತಾರೆ ಬೇಕಾದರೆ. ಯಾಕೆ ಅಂದರೆ ಕಾಂಪಿಟೇಷನ್.